ಮನ ಮುನಿಯಾಶ್ರಮವಿದೆ ಈ ಮನದೋತ್ಸರ್ಯ ತೋರ್ಪುದು ಮನ ಮುನಿಯಾಶ್ರಮವಿದೆ ನೀ ಮನದೋತ್ಸರ್ಯ ತೋರ್ಪುದು ಬಂದ ಮಾರುತನು ಚಂದದಿಂದಲಿ ಅಂದ ಬೀರುತ್ತೆ ನಂದ ಕಾಂತಿಯ ಅಂದ ಮಾರುತನು ಚಂದದಿಂದಲಿ ಅಂದ ಬೀರುತ್ತೆ ನಂದ ಕಾಂತಿಯ ಚಂದಿರೋ ನಂದನಿ ಚಂದಿರ ನಂದನಿ ತುಂಬಿದ ಸರದಿ ಚಂದಿರ ನಂದನಿ ತುಂಬಿದ ಸರದಿ ಇಂದು ಕಾಲ್ಪುದು ಎಂದೆಯ ಆಶ್ರಮ ಇಂದು ಕಾಲ್ಪುದು ಎಂದೆಯ ಆಶ್ರಮ ಹೇ ಶ್ರೀ ಮನದೌತ್ಸರ್ಯ ತೋರ್ಪುದು ಮುನಿಯಾಶ್ರಮವಿ ಹೇ ಶ್ರೀ ಮನದೌತ್ಸರ್ಯ ತೋರ್ಪುದು ಕಣ್ಣನ ಬೀಸುವ ತಂಗಾಳಿಯು ಪುಸ್ತಕಾರದಿ ಬೀಸುತ್ತಲಿರುವುದು ಕಣ್ಣನ ಬೀಸುವ ತಂಗಾಳಿಯು ಪುಸ್ತಕಾರದಿ ಬೀಸುತ್ತಲಿರುವುದು ಪಾದದ ನೆತ್ತವು ಉರಿಯುತ್ತಲಿರುವುದು ಪಾದದ ನೆತ್ತವು ಉರಿಯುತ್ತಲಿರುವುದು ಮಹದೌತ್ಸರ್ಯ ತೋರ್ಪುದು ಮುನಿಯಾಶ್ರಮವಿದೆ ಮಹದೌತ್ಸರ್ಯ ತೋರ್ಪುದು ಮಹದೌತ್ಸರ್ಯ ತೋರ್ಪುದು ಮಹದೌತ್ಸರ್ಯ ತೋರ್ಪುದು ಇದೇನು ಈ ಕಮಂಡಲದಲ್ಲಿ ಪರಿಶೋಭಿಸುವಂತ ಜನತೆ ತಂಪಾಗಿ ಬೀಸುತ್ತಿದ್ದ ಮಂದ ಮಾಡುದನು ಇಂದೇಗ ಉಷ್ಣಾಕಾರವಾಗಿ ಬೀಸುತ್ತಿರುವರು ಇದು ವಸಂತ ಕಾಲ ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದುರಿಗೆ ಎಲೆಯುದಿರಿದ ಗೋಡಿನಂತೆ ನಿಬಿಡವಾಗಿ ತೋರುತ್ತಿರುವುದು ಅದೋ ಗಂಧರ್ವಪತಿಯಾದ ವಸಂತರನ್ನು ಇತ್ತಲೇ ಬರುತ್ತಿರುವನು ಬರಲಿ ವನವ ನೋಡೆ ಮನಗೆ ಮೋದ ಮುನಿಯು ಗುಲಾಬಿ ಸೋಮಲೆ ಮೃಗದೇವ ವನವ ನೋಡೆ ಮನಗೆ ಮೋದ ಮುನಿಯು ಗುಲಾಬಿ ಸೋಮಲೆ ಘನ ಕೃಪಾವು ದಯಾಳು ನಮಿತೆ ಘನ ಕೃಪಾವು ದಯಾಳು ನಮಿತೆ ವಿನಯದಿಂದ ಪಾದಯುಗಕ್ಕೆ ವಿನಯದಿಂದ ಪಾದಯುಗಕ್ಕೆ ವನವ ನೋಡೆ ಮನಕ್ಕೆ ಮೋದ ಮುನಿಯು ಗುಲಾಬಿ ಸೋಮಲೆ ಗುರುದೇವ ವಸುಂಧರ ಮುದವಾಯ್ತು ಮನದೊಳನಗೆ ಮುದವಾಯ್ತು ಮನದೊಳನಗೆ ಈತರೆಯಳು ಧನ್ಯನಾದೆ ಈತರೆಯಳು ಧನ್ಯನಾದೆ ವನವ ನೋಡೆ ಮನಕ್ಕೆ ಮೋದ ಮುನಿಯು ಗುಲಾಬಿ ಸೋಮಲೆ ಭೃಗುದೇವನಿಗೆ ನಮಸ್ಕರಿಸುವೆನು. ಭಾವಸುಂದರ, ನಿನ್ನ ಬರುವಿಕೆಯನ್ನು ನೋಡಿದರೆ ಯಾವುದೋ ಒಂದು ಕಾರ್ಯ ಆತುರವನ್ನು ತೋರುತ್ತಿರುವುದು. ಭೃಗುದೇವ, ಜನನಿಯ ದಾಸ್ಯವನ್ನು ಬಿಡಿಸುವುದಕ್ಕಾಗಿ ಗುರುತ್ಮಂತನು ಮಹೇಂದ್ರನಿಂದ ಒಂದು ಅಮೃತವಾದ ಕಳಸವನ್ನು ತೆಗೆದುಕೊಂಡು ಹೋಗುತ್ತಿದ್ದ ಸಂಭ್ರಮವು ನನಗಾಯಿತು. ಈ ದಿವಸದಲ್ಲಿ ವಸುಂದರ, ಸತ್ರಯಾದ ಹಂದರೇನು? ಅದ್ಯಾವ ಅಮೃತವನ್ನು ತೆಗೆದುಕೊಂಡು ಕಾರ್ಯದಲ್ಲಿ ನಿರತನಾಗಿರುವೆ? ಮಹಾತ್ಮನೇ, ನಾಳಿನ ಸತ್ಯಯಾಗದ ಮಹೋತ್ಸವಕ್ಕೆ ಶ್ರೀಮನ್ನಾರಾಯಣನು ಶಿವನಾಮ ಸುಧಾಮೃತ ಎಂಬ ಒಂದು ಅಮೃತವಾದ ಕಳಸವನ್ನು ತೆಗೆದುಕೊಂಡು ಹೋಗುತ್ತಿರುವನು.
ಅದನ್ನು ಸೇವಿಸುವುದಕ್ಕಾಗಿ ನಾನು ಹೋಗುತ್ತಿರುವನು. ಈ ವಿಷಯವು ತಮಗೆ ತಿಳಿದಿಲ್ಲವೇ? ತಿಳಿದಿದ್ದರೂ ಇರಬಹುದು. ಆದರೆ ಮಕ್ಕಳು ಕಟ್ಟಾಡುವ ಕಟ್ಟೆಯಂತೆ ಆ ದೇವತೆಗಳು ಮೂಡಿರುವ ಅದೊಂದು ಆಟ ಗಂಧರ್ವನೇ. ಸತ್ರಯಾಗ ಅಂದರೇನು? ನೀವುಗಳು ಅಂದರೇನು? ಕಾಲುವೆಯನ್ನು ಆರಲು ಸಾಧ್ಯ ಇಲ್ಲದವನು ಗಗನಕ್ಕೆ ಆರುವನೆಂದು ಅಂಬಲಿಸಿದಂತಾಯಿತು ಆ ದೇವತೆಗಳ ಮನೋರಥ. ಭೃಗುದೇವ, ಅಲ್ಲಿಗೆ ಜಗದೀಶ್ವರನು ಅಗ್ರಪೂಜೆಯನ್ನು ವಹಿಸುವಾಗ ಅದನ್ನು ಮಕ್ಕಳಾಟವೆಂದು ಭಾವಿಸಿದೆಯಲ್ಲ. ಅಲ್ಲದೆ ಆ ಪರಶಿವನ ಕರುಣೆಗೆ ಆ ಪಾತ್ರರಾಗಿ ಆ ದಿವ್ಯ ರೂಪವನ್ನು ನೋಡಬಾರದೆ? ವಸುಂಧರ, ಆ ಪರದೇಶಿಯ ರೂಪಿನಲ್ಲಿ ನೋಡಬೇಕಾದ ವಿಷಯವೇನಿದೆಯೋ ಅದು ಮಹರ್ಷಿಗಳಾದ ತಮ್ಮಿಂದಲೇ ಹೊರಬೀಳಬೇಕು. ಆ ಈಶ್ವರನು ಪರದೇಶಿಯಾದರಿಂದಲೇ ಅವನಿಗೆ ಮನ್ನಣೆ ದೊರಕುವುದು. ಪರದೇಶಿಯೇ ರೂಪಿಲ್ಲ, ಜನನ ಮರಣಾದಿಗಳಿಲ್ಲ. ಹಬ್ಬದ ದಿವಸ ಹಗಲಿರುಳು ನಿದ್ರೆ ಇಲ್ಲದೆ ಕೂಗಿ ಸುತ್ತುವ ಬಾವಿರಾಟೆಯಂತೆ ಜಗತ್ತಿನಲ್ಲಿ ಬಹು ಕಷ್ಟಕರದಲ್ಲಿ ಸುಖಿಸುತ್ತಿರುವ ವಿಷಮ ಸಂಸಾರದ ಹಂಗಿಲ್ಲ. ಪರದೇಶಿಯ ಸುಖವನ್ನು ಬಯಸುವವರಿಗೆ ಪರದೇಶಿಯಾದ ಪರಶಿವನು ಪರಮಾತ್ಮನಾಗಿ ಕಾಣುವನು. ವಸುಂಧರ, ಸಾಕು ಸಾಕು, ಬಾಯಿ ಮುಚ್ಚು. ಇರುವೆಯ ಕಣ್ಣಿಗೆ ಸಾಸುವೆಯು ಕೊಡನಾದಂತೆ ಗೋಸ್ಪದ ಕಿಲಾಜಲು ಪಿಪೀಲೆ ಕಣ್ಣಿನ ನೋಟಕ್ಕೆ ಮಹಾಸಮುದ್ರ ಕಂಡಂತೆ ನಿನಗೆ ನಿನಗೆ ಆ ಪರಮೇಶ್ವರನವರು ನನಗಲ್ಲ. ಎನ್ನಬಾರದು ಭೃಗುದೇವ. ರಸದಲ್ಲಿ ಭಿಕ್ಷು, ವಿಷದಲ್ಲಿ ಹಾಲಾಲವೆಂಬ ಹೆಸರಾಂತ ಪರಾಶಿವನನ್ನು ನಿರಾಕರಿಸಬಾರದು. ಕಾಲ ಅತೀತವಾಯಿತು, ನಾನಿನ್ನು ಬರುತ್ತೇನೆ. ಹೊರಡು. ಸತ್ರಯಾಗ ದೇವತೆಗಳು ಇಲ್ಲ ಇನ್ನೊಂಚೂರು ಇದಾಗಬೇಕು. ಸತ್ರಯಾಗ ಅಂದರೇನು? ದೇವತೆಗಳು ಅಂದರೇನು? ಕಾಮ್ಯಕ್ಕೆ ಕಣ್ಣೆರಡು, ತಲೆಯೊಂದು ಸಾಲದೆಂದು ಒಂದು ಹೆಣ್ಣನ್ನು ನೋಡುವುದಕ್ಕೆ ಹಲವಾರು ಕಣ್ಣುಗಳನ್ನು, 4 ತಲೆಗಳನ್ನು ಧರಿಸಿರುವನ ವೈದಿಕನಾದ ಬ್ರಹ್ಮ. ತೆರೆಯ ಮರೆಯಲ್ಲಿ ಹಡಗಿರುವವೇ ಸಾಂಗನಿಯಂತೆ ಕ್ಷೀರ ಸಮುದ್ರದಲ್ಲಿ ಯಾವಾಗಲೂ ಜಡತ್ವದಿಂದ ಮಲಗಿರುವನ ಇವರುಗಳು ಆ ಸತ್ರಯಾಗ ಕಾರ್ಯದಲ್ಲಿ ಭಾಗವಹಿಸುವರಂತೆ ಈ ಹೆಂಡತಿಯರನ್ನು ಮೆಚ್ಚಿಸಲು ಸಾವಿರಾರು ಭುಜಗಳನ್ನು ಹೊಂದಿ ಯಾವಾಗಲೂ ತಗದಿವಿ ತಗದೈ ಎಂದು ಕುಣಿಯುತ್ತಿರುವ ಆ ದರಿದ್ರ ಪರಶಿವನನ್ನು ಅಗ್ರ ಪೂಜೆಗೆ ಕರೆದುಕೊಂಡು ಬರುವರು. ಅಗ್ರ ಪೂಜೆಗೆ. ಆದರೆ ಆ ಪರಶಿವನಿಗೆ ಹಣೆಯಲ್ಲಿ ಕಣ್ಣುಂಟು, ನನಗೆ ಪಾದದಲ್ಲಿ ಕಣ್ಣುಂಟು. ಆದ್ದರಿಂದ ಆ ಪರಶಿವನು ನನಗೆ ಸರಿ ಸಮಾನ. ವಿಷ್ಣುವನ್ನು ವಿವೇಕಿಸುವುದೇ ಆದರೆ ಅವನು 2ನೇ ಮೂರ್ತಿಯಾಗಿರುವನು ಬ್ರಹ್ಮ. ಓರ್ವ ಸಾಮಾನ್ಯ ವೇಷಧಾರಿಯಾದ ಪುರೋಹಿತ. ದಕ್ಷ ಬ್ರಹ್ಮನಂತವರೇ ನನಗೆ ಬದಲಾದವರು ಶಿಷ್ಯರು. ಆದರೂ ದಕ್ಷನೇನಾದರೂ ಅಲ್ಲಿಗೆ ಹೋದರೆ ನನಗೂ ಹೋಗಲು ಸಮಯ ಉಂಟು. ಅಮ್ಮ, ಹಿರೇಕು ನನ್ನ ಮನಸ್ಸು ಚಂಚಲವಾಗಿ ತೋರುತ್ತಿದೆ. ಆ ಶಿಲಾತಲ್ಪದ ಮೇಲೆ ವಿಶ್ರಮಿಸಿಕೊಳ್ಳುವನು. ರಜತ ನಿವಾಸರಣ್ಯ ಕಾಣ್ಪುದ ರೋಗೋ ನಂದನವೋ ರಜತ ನಿವಾಸರಣ್ಯ ಕಾಣ್ಪುದ ರೋಗೋ ನಂದನವೋ ಅಗ್ರ ಪೂಜಾ ಹರಣೆ ಬರೆ ಅಗ್ರ ಪೂಜಾ ಹರಣೆ ಮಾರೆ
ಭೃಗುಮೌನಿ ನೇತ್ರ ರಮ್ಯ ಕಾಂಟುದಾಹ ಯೋಗಿ ಚರಣದಲ್ಲಿ ಭೃಗುಮೌನಿ ನೇತ್ರ ರಮ್ಯ ಕಾಂಟುದಾಹ ಯೋಗಿ ಚರಣದಲ್ಲಿ ನೀಲ ಮೇಘ ರಾಮ ನೋಡೆ ನೀಲ ಮೇಘ ಶ್ಯಾಮ ನೋಡೆ ನೀಲ ಮೇಘ ಶ್ಯಾಮ ನೋಡೆ ನೀಲ ಮೇಘ ಶ್ಯಾಮ ನೋಡೆ ಮೃಗಮೌನಿ ನೇತ್ರ ರಮ್ಯ ಕಾಂಟುದಾಗ ಯೋಗಿ ಚರಣದಲ್ಲಿ ಯೋಗ ಭಾಗ್ಯ ನನ್ನ ನಾಗಭೂಷಣ ಯೋಗ ಭಾಗ್ಯವನ್ನು ಕರುಣಿಸುವೆ ಯೋಗ ಭಾಗ್ಯ ನನ್ನ ನಾಗಭೂಷಣ ಯೋಗ ಭಾಗ್ಯವನ್ನು ಕರುಣಿಸುವೆ ಶೃಂಗಧರ ಶೃಂಗಿವರ ಗಂಗಧರ ಲಿಂಗಧರ ಶೃಂಗಧರ ಗಂಗಧರ ಶೃಂಗಿವರ ಲಿಂಗಧರ ಪ್ರಜತಾಗ್ನಿವಾಸರನ್ ಯೋಗೋ ನಂದನವೋ ನಿಜ ಭಕ್ತನಾದವರ ವಿಷ್ಣು ನೀನು ನಿನ್ನ ಭಕ್ತಿಗಾಗಿ ನಾಮನ ಹೊರದೆ ನಿಜ ಭಕ್ತನಾದವರ ವಿಷ್ಣು ನೀನು ನಿನ್ನ ಭಕ್ತಿಗಾಗಿ ಮನ ಹೊರದೆ ಚಕ್ರಧರ ಭೃಂಗಿವರ ಚಕ್ರಧರ ಭೃಗುಮೌನಿ ನೇತ್ರ ರಮ್ಯ ಕಾಂಟುದಾಹ ಯೋಗಿ ಚರಣದಲ್ಲಿ ಯೋಗಿ ಚರಣದಲ್ಲಿ ಕ್ಷೀರಸಾಗರನೇ ಅಲ್ಲಿ ನೋಡು ಯಾವಳ ಗಂಧರ್ವ ಸುಂದರಿಯು ಅಲ್ಲಿ ಕಾಣುವ ಸರೋವರದಲ್ಲಿ ಸ್ನಾನ ಮಾಡಿ ತನ್ನ ಕೆದರಿದ ಮುಡಿಯನ್ನು ಒಣಗಿಸಲೋಸುಗ ಭೂಗರ್ಭದ ಮೇಲೆ ಮಲಗಿರುವಳೋ ಏನೋ ಎಂಬಂತೆ ಅರ್ಧ ಶರೀರವು ಕಾಣುತ್ತಿರುವುದು ಮತ್ತೆ ನೋಡು ಜನಾರ್ದನ ಯಾವುದೋ ಒಂದು ಜಿಂಕೆಯು ಅಲ್ಲಿ ಕಾಣುವ ಸರೋವರದಲ್ಲಿ ಮಿಂದು ಈ ಜಾಡಿದ ತನಿತಾಪವನ್ನು ಸಹಿಸಲಾರದೆ ತನ್ನ ಎರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ಮತ್ತೆರಡು ಕಾಲುಗಳನ್ನು ಕಣ್ಣಿನ ಪಕ್ಕದಲ್ಲಿರಿಸಿ ವೈರಿಗಳಾದ ಕಿರಾತಕರನ್ನು ನೋಡುತ್ತಿರುವುದೋ ಏನೋ ಎಂಬಂತೆ ಕಣ್ಣನ್ನು ಪಸರಿಸಿ ವೈರಿಗಳಾದ ಕಿರಾತಕರನ್ನು ನೋಡುತ್ತಿರುವುದು ಅರ್ಧ ಶರೀರವು ಅತ್ತಷ್ಟರಕವಾಗಿ ಕಾಣುತ್ತಿರುವುದು. ಸದಾಶಿವ ದೇವ, ಪ್ರಪಂಚದಲ್ಲಿ ನಿನಗೆ ಅತ್ಯಂತ ಸಂಗತಿ ಏನಿರುವುದು ದೇವ? ಆ ಮರದಲ್ಲಿ ಮಡಿಯಿರುವ ಮಹಾತ್ಮನಲ್ಲವೇ ಮೃಗುದೇವನು? ಅದು ನನಗೂ ತಿಳಿದಿರುವುದು ಜನಾರ್ದನ. ಕಾಡಿನಲ್ಲಿ ವರ್ಷುತ್ತಿರುವ ಘನಗಂಭೀರವಾದ ಸಿಂಹವು ಆನೆಯ ಮಸ್ತಕವನ್ನು ಪಡೆದು ಸಾಕಾಗಿ ಒಂದು ವೃಕ್ಷದಡಿಯಲ್ಲಿ ಅದೆಷ್ಟು ದಕ್ಷತೆಯಿಂದ ಮಲಗಿರುವನ ಆ ಪ್ರಕೃಷಿಯು ಗರ್ವವೇ ರೂಪವೆತ್ತಿ ಅಹಂಕಾರ ದೇವದೊಡನೆ ಸರಸ ಮಾಡುತ್ತಿರುವ ಆ ಮೃಗುದೇವ ಹೇಗಾದರೂ ಆಗಲಿ ಹತ್ತಿರ ಹೋಗಿ ಎಚ್ಚರಿಸುವನು. ಎಚ್ಚರವಾಯ್ತೇ ಮೃಗುದೇವ? ಎಚ್ಚರವೇನು ನಾರಾಯಣ? ಈ ಭೃಗುಮುನಿಯು ತನ್ನ ಆತ್ಮಜ್ಞಾನದಲ್ಲಿ ಯಾವಾಗಲೂ ಎಚ್ಚರವಾಗೇ ಇರುವನು. ಅವನಾರು ಆ ಶಿಲಾತಲ್ಪದ ಮೇಲೆ ಕುಳಿತಿರುವ ಶಿವಯೋಗಿಯು. ಅವನೇ ಪರಮಾತ್ಮನಾದ ಪರಶಿವನು. ಸರ್ಪಸಯನ ಪರಮಾತ್ಮನಾರು, ಪರಶಿವನಾರು. ನೀವೀರ್ವರು ಇನ್ನು ಚಿಕ್ಕವರು, ನಿಮಗಾವುದು ತಿಳಿಯದು. ಅದಿರಲಿ, ಬಹು ಸಂಭ್ರಮದಿಂದ ಎಲ್ಲಿಗೆ ಹೋಗುತ್ತಾ ಬಂದು ಕುಳಿತಿರುವಿರಿ? ಭೃಗುದೇವ, ಗಂಧರ್ವರನ್ನು ಜಗತ್ತಿನ ಕಲ್ಯಾಣಕ್ಕಾಗಿ ಶಿವಸತ್ರೆ ಚರವಣದಲ್ಲಿ ಶಿವಸತ್ರೆಯಾಗವನ್ನು ಮಾಡುತ್ತಿರುವರು. ಆ ಯಾಗ ಪೂಜಾದ ಪರಶಿವನನ್ನು ಕರೆದುಕೊಂಡು ಹೋಗುತ್ತಾ ದಾರಿಯಲ್ಲಿ ತಮ್ಮ ದರ್ಶನವಾಯಿತು. ಆದರೆ ಗರ್ವವೇ ಸೇರದಿರುವ ಗೌರಿಪತಿ ಒಡನೆ ಇಲ್ಲಿ ಮಲಗಿರುವ ನಿಮ್ಮ ಹತ್ತಿರ ಬಂದು ಕುಳಿತುಕೊಂಡನು. ನಿಮ್ಮನ್ನು ಎಚ್ಚರಿಸಿ ಆಯಾಸ ಉಂಟು ಮಾಡುವುದಕ್ಕಾಗಿ ಎಲ್ಲಿ ನಿಮ್ಮ ಚರಣವನ್ನು ಒತ್ತಿ ಮುಂದೆ ಹೋಗುವೆನು. ಬಹಳ ಸಂತೋಷ. ಎಲೈ ಸದಾಶಿವಮೂರ್ತಿಯೇ, ನೀನೇಕ ಮೌನವಾಗಿ ಕುಳಿತಿರುವೆ? ಮೌನವಲ್ಲದೆ ನಿನ್ನೊಡನೆ ಮಾತೇನು ಋಷಿಯೇ? ಹಾಗಾದರೆ ನನ್ನೊಡನೆ ಮಾತನಾಡಲು ಸಾಧ್ಯವಿಲ್ಲವೋ? ಇಲ್ಲ, ಯಾವಾಗಲೂ ಈ ಸದಾಶಿವ ಮೂರ್ತಿಯು ನಿನ್ನಂತ ವಿವೇಕ ರೈತನೊಡನೆ ಮಾತನಾಡುವುದಿಲ್ಲ. ಹಾಗಾದರೆ ನೀನು ಬಹು ಜಾಣನೆ. ನನ್ನೊಡನೆ ಮಾತನಾಡುತ್ತಾ ಕುಳಿತಿರುವ ನಾರಾಯಣನು ನಾನು ವಿವೇಕ ರೈತರೇ? ಅದನ್ನು ನೀನೇ ವಿವೇಕಿಸಬೇಕು ಋಷಿಯೇ. ಕೇಳು, ಕಾಡಿನಲ್ಲಿ ಬೆಳೆದಿರುವ ಬುಧರು ಒಂದಕ್ಕೊಂದು ತಿಕ್ಕಾಡಿ ಅದರಿಂದ ಉಂಟಾದ ಅಗ್ನಿಯು ಇಡೀ ಕಾಡನ್ನೇ ದಹಿಸುವಂತೆ ನಿನ್ನ ವಿಷಯಾನಂದಗಳು ನಿನ್ನ ಆತ್ಮದಲ್ಲಿ ಯಾವಾಗಲೂ ಸದಾಶಿವ ಮೂರ್ತಿಯು ತರಗತಿ ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಬಲ್ಲದೆ ಮಹಾತ್ಮ ಋಷಿ ಎಂದು ಅನೇಕ ಋಷಿಗಳಿಂದ ಹೆಸರಾಂತ ನಿನ್ನ ಅಹಂಕಾರವು ಎಲುಬನ್ನು ಕಡಿದ ಹೆಬ್ಬುಲಿಯಂತೆ ಕಬ್ಬನ್ನು ಬಯಸತಾಯಿತು. ಕೇಳು, ಕಣ್ತೆರದು ನೀ ನೋಡು, ನಿನ್ನ ಆತ್ಮದಲ್ಲಿ ಹಾತನಾರೆಂಬುದನ್ನು ವಿಚಾರಿಸು.
ಧರ್ಮಕ್ಕೆ ಸಿರಬಾಗಿ ಶ್ರುತಿಯಾಗು. ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕಾಗಿಲ್ಲ. ಕೇಳು, ಆ ನಿನ್ನ ಕೈಲಾಸದಲ್ಲಿರುವ ಗೊಡ್ಡು ಗಣಗಳಿಗೆ ನಿಧಾನಿಸು ಜನಾರ್ದನ. ನೀವೀರ್ವರು ಒಂದೇ ಸಂಕಲ್ಪವನ್ನು ಬಯಸಿ ನನ್ನಲ್ಲಿ ವೈರತ್ವವನ್ನು ಸಾಧಿಸಲು ಬಂದಿರುವಿರಿ. ನೀನಿನ್ನು ಹೊರಡಬಹುದು ಆ ಸದಾಶಿವನೊಡನೆ. ಮೃಗುದೇವ, ತೊಟ್ಟು ಮಾಗುವುದಲೇ ಹಣ್ಣು ಬೀಳುವುದಿಲ್ಲ. ಒಡುವೆನು ಒಂದೆರಡು ಗಳಿಗೆಯಲ್ಲಿ. ದಾರಿ ತಣು ಮಾಡಬೇಡ, ನಿನ್ನ ಕಾರ್ಯದಲ್ಲಿ ಹರುವಿಲ್ಲ ಈ ಭೃಗು ಋಷಿಗೆ. ಸಾಗು ಬಾಯಿ ಮುಚ್ಚು. ಮುನಿಗ ವಂಚನೆಯನ್ನು ಮಾಡಿದ ದ್ರೋಹಿ, ಕುಲವಿಘಾತ. ನಾನು ಮುನಿಗೆ ವಂಚನೆ ಮಾಡಿಲ್ಲ. ನಾನಲ್ಲವೇ ಮುನಿಗಳ ಅಗ್ರಸ್ಥಾನವನ್ನು ವಹಿಸಿರುವ ಭೃಗುದೇವ. ನೀನಾದೇಕೆ ಅಗ್ರಸ್ಥಾನಕ್ಕೆ ಮೃಗುದೇವ? ನೀನೋರ್ವ ರಾಜಸದಿಂದ ಕೂಡುವ ಜಟಾಧಾರಿ. ನಿನ್ನ ವೇಷಭೂಷಣ ನೋಡಿದರೆ ನೀನು ಶಿವಯೋಗಿಯಂತೆ ಕಾಣುತ್ತಿಲ್ಲ, ಆದರೆ ನಿನ್ನ ಆತ್ಮದಲ್ಲಿ ಶಿವನಿಲ್ಲ. ಕುನ್ನಡದ ಎರಕದಂತೆ ಎರಕವಾದ ನನ್ನ ಪಾದಾಂಗಿನ ನೇತ್ರವನ್ನೇಕೆ ಕಿತ್ತೆಸದೆ? ಇದೆಯೋ ನೀನು ಕಲಿತಿರುವ ಮಹತ್ತರವಾದ ಮೋಸವಲ್ಲ, ಋಷಿವರನ ಅಹಂಕಾರವನ್ನು ಕಿತ್ತೆಸದು ಅವನಿಗೆ ಬಹು ಉಪಕಾರ ಮಾಡಿದ ಕಾರ್ಯವೋ ಮೋಸವೇ? ಶ್ರಾಂತನಗೂ ಮೃಗುದೇವ, ನಿನಗಾದ ಪ್ರಾಯಶ್ಚಿತ್ತದಿಂದ ನೀನೇಕೆ ಅಂಬಲಿಸುವೆ? ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತ ಯಾರಿಂದ ಯಾರಿಗೆ ಪ್ರಾಯಶ್ಚಿತ್ತ? ದ್ರೋಹಿ, ಮುನಿಗೆ ವಂಚನೆಯನ್ನು ಮಾಡಿದ ದ್ರೋಹಿ. ಯಾವ ಮಹಾತ್ಮ ಋಷಿಯು ತನ್ನ ಮಹತ್ವಾಕಾಂಕ್ಷೆಯನ್ನು ನೆರವೇರಿಸಬೇಕೆಂದು ಒಂದು ಉಗ್ರವಾದ ಧರ್ಮವನ್ನು ಧರಿಸಿರುವನು ಅಂತ ಈ ಭೃಗುದೇವನ ಕೋಪಾಜ್ಞಕ್ಕೆ ಯಜ್ಞ ಭಾಗಕ್ಕೆ ನೀವೆಲ್ಲರೂ ಅವಿರ್ಭಾಗ. ನೀಲಬೇಗ ಶ್ಯಾಮನಾಗಿ ಅಷ್ಟವಸುಗಳಿಗೆ ದೇವನಾಗಿ ಅಷ್ಟಮಹಾಲಕ್ಷ್ಮಿಯರಿಂದ ಪರಿಶೋಭಿಸುತ್ತಿರುವ ನೀನು ಭೂಲೋಕದ ದಶಯೋನಿಗಳಲ್ಲಿ ಜನ್ಮವೆತ್ತು. ಇದೇ ನನ್ನ ಅನೇಕ ತಪಸ್ಸಿನ ಅತ್ಯುಗ್ರವಾದ ಭೃಗುದೇವನ ಶಾಪ. ಪರಶಿವನ ದಯನ ಇರಿದ್ರೆ ಪರಶಿವನ ದಯನ ಇರಿದ್ರೆ ಹರಿಸಿದೆ ಮೃಗು ಶಾಪಕ್ಕೆ ಎದ ಎಡದ ಧೈರ್ಯದಲ್ಲಿ ಧರಿಸುವೆ ದಶಾವತಾರವ, ಧರಿಸುವೆ ದಶಾವತಾರವನು. ಪರಿಹರಿತಾಪವ ಜಗದಿ ನೆರವೆ ಹರುಸದಲ್ಲಿ. ಮೃಗುದೇವ, ನೀನೇ ಗುರುವೆಂದು ಅಹಂಕರಿಸುತ್ತಿರುವೆ. ನಿನ್ನೆ ಪ್ರತಿಜ್ಞೆನೂ ನೀನೇ ಬಲ್ಲೆ. ಆದ್ರಿಂದ ನನಗಾದ ತೊಂದರೆ ಏನಿಲ್ಲ. ಜನಾರ್ದನ, ಧಿಕ್ಕೋರದನು ಜಾತಕ ವೈರದಳು ಧಿಕ್ಕೋರದನು ಜಾತಕ. ಧಿಕ್ಕೋರದನು ಜಾತಕ ವೈರದಳು ಧಿಕ್ಕೋರದನು ಜಾತಕ. ಧನುದೋರಿ ಪದವನ್ನು ಬಣ್ಣಿಸುವೆ, ಧನುದೋರಿ ಪದವನ್ನು ಬಣ್ಣಿಸು. ಸಂಧಾನದಲ್ಲಿ ನೀನು ಕಿತ್ತದ ನೇತ್ರವನ್ನು, ಸಂಧಾನದಲ್ಲಿ ನೀನು ಕಿತ್ತದ ನೇತ್ರವನ್ನು. ಧಿಕ್ಕೋರದನು ಜಾತಕ ವೈರದಳು ಧಿಕ್ಕೋರದನು ಜಾತಕ ವೈರದಳು ಧಿಕ್ಕೋರದನು ಜಾತಕ. ಪ್ರಳಯಕ್ಕೆ ಎಂತ ಭೃಗುದೇವ ನಿನ್ನನ್ನು, ಪ್ರಳಯ ಭೃಗುದೇವ ನಿನ್ನನ್ನು ಸುರಿದು ಸುತ್ತುರಿ ಸದಬಡಿದು ಬಂದಿದನು. ಸುರಿದು ಸುತ್ತುರಿದು ಸದಬಡಿದು ಬಂದಿದು. ಧಿಕ್ಕೋರದನು ಜಾತಕ ವೈರದಲ್ಲಿ ಧಿಕ್ಕೋರದನು ಜಾತಕ ವೈರದಲ್ಲಿ ಧಿಕ್ಕೋರದನು ಜಾತಕ. ನೀನೇ ನನ್ನ ಪ್ರಾಣ ಉಮಾರಮಣ, ನೀನೇ ನನ್ನ ಪ್ರಾಣ ಉಮಾರಮಣ. ದೇವ ನಿನ್ನ ಧ್ಯಾನ ದೇವಾಮೃತ ಪ್ರಾಣ, ದೇವ ನಿನ್ನ ಧ್ಯಾನ ದೇವಾಮೃತ ಪ್ರಾಣ. ನೀನೇ ನನ್ನ ಪ್ರಾಣ ಕುಮಾರ.
ಆಡುತ್ತ ಆಡುತ್ತ ಆಡುತ್ತಲಿರುವೆ ಆಡುತ್ತ ಆಡುತ್ತ ಆಡುತ್ತಲಿರುವೆ ಆಡುವ ಆಸೆ ನೀ ಕೊಡುತ್ತಲಿರುವೆ ಆಡುತ್ತ ಆಡುತ್ತ ಆಡುತ್ತಲಿರುವೆ ಆಡುವ ಆಸೆ ನೀ ಕೊಡುತ್ತಲಿರುವೆ ನೀನಾಡಿಸುವೆ ನಾನಾಡುತ್ತಿರುವೆ ನೀನಾಡಿಸುವೆ ನಾನಾಡುತ್ತಿರುವೆ ನಿನ್ನಯ ಪ್ರಾಣವೇ ಲೋಕ ಕಲ್ಯಾಣ ನಿನ್ನಯ ಪ್ರಾಣವೇ ಲೋಕ ಕಲ್ಯಾಣ ನೀನೇ ನನ್ನ ಪ್ರಾಣ ಕುಮಾರಣ್ಣ ನೀನೇ ನನ್ನ ಪ್ರಾಣ ಕುಮಾರಣ್ಣ ದೇವ ನಿನ್ನ ಧ್ಯಾನ ದೇವಾಮೃತ ಪ್ರಾಣ ದೇವ ನಿನ್ನ ಧ್ಯಾನ ದೇವಾಮೃತ ಪ್ರಾಣ ನೀನೇ ನನ್ನ ಪ್ರಾಣ ಕುಮಾರಣ್ಣ ಭೂಲೋಕದಲ್ಲಿ ಅಲೆಯುತ್ತಿರುವೆ ಭೂಲೋಕದಲ್ಲಿ ಅಲೆಯುತ್ತಿರುವೆ ಕಲಹ ಪ್ರಿಯನೆಂದು ನೀ ತಿಳಿದಿರುವೆ ಭೂಲೋಕದಲ್ಲಿ ನೀ ತಿಳಿದಿರುವೆ ಕಲಹ ಪ್ರಿಯನೆಂದು ನೀ ತಿಳಿದಿರುವೆ ಏನೇ ಬರಲಿ ನಿನ್ನಯ ವರವೇ ಏನೇ ಬರಲಿ ನಿನ್ನಯ ವರವೇ ನಿನ್ನಯ ಪ್ರಾಣವೇ ಲೋಕ ಕಲ್ಯಾಣ ನಿನ್ನಯ ಪ್ರಾಣವೇ ಲೋಕ ಕಲ್ಯಾಣ ನೀನೇ ನನ್ನ ಪ್ರಾಣ ಕುಮಾರ ನೀನೇ ನನ್ನ ಪ್ರಾಣ ಕುಮಾರ ಉಮಾರಮಣ 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 ಮಹಾದೇವ ಮಹಾದೇವ ಶ್ರೀಮನ್ನಾರಾಯಣನು ಪರಮೇಶ್ವರನನ್ನು ಶಿವಛತ್ರಯಾಗಕ್ಕೆ ಕರೆದುಕೊಂಡು ಹೋಗುವಾಗ ದಾರಿಯಲ್ಲಿ ಅಹಂಕಾರದಿಂದ ಮೆರೆಯುತ್ತಿದ್ದ ಭೃಗುಋಷಿಯನ್ನು ಸಂಧಿಸಿ ಅವನ ಪಾದದಲ್ಲಿ ಮೆರೆಯುತ್ತಿದ್ದ ಕಣ್ಣನ್ನು ಕಿತ್ತು ಶರವಣದತ್ತ ಹೊರಟಿರುವರು. ಅತ್ತ ಕಡೆ ದೇವತೆಗಳು ಬ್ರಹ್ಮನೊಡನೆ ಗಂಗಾ ತೀರದಲ್ಲಿ ಪರಮೇಶ್ವರನ ಬರುವಿಕೆಯನ್ನೇ ಎದುರು ನೋಡುತ್ತಾ ಪರಮೇಶ್ವರಿಗೆ ಅಗ್ರಪೂಜೆಯನ್ನು ಕೊಡಬೇಕೆಂದು ಎಲ್ಲರೂ ತುಂಬ ಕುತೂಹಲಭರಿತರಾಗಿ ಸೇರಿರುವರು. ಆದರೆ ಅಲ್ಲಿಗೆ ದಕ್ಷ ಬ್ರಹ್ಮನೂ ಹೋಗಿರುವನು. ಹೀಗಿರುವಾಗ ಪರಮೇಶ್ವರನಿಗೆ ಅಗ್ರಪೂಜೆಯನ್ನು ಕೊಟ್ಟರೆ ದಕ್ಷ ಬ್ರಹ್ಮನಿಗೆ ಅಸಮಾಧಾನವಾದರೂ ಆಗಬಹುದು. ಇರಲಿ, ನಾನೀಗಲೇ ಹೋಗಿ ಮುಂದೇನಾಗುವುದೆಂದು ನೋಡಿಕೊಂಡು ಮುಂದಿನ ಕಾರ್ಯದಲ್ಲಿ ವರ್ತಿಸುವೆನು. ಮಹಾದೇವ ಮಹಾದೇವ. ಅದು ಶಿವಭಕ್ತ ಶಿಖಾಮಣಿಯಾದ ದದಿಚಿ ದೇವರು ಇತ್ತಲೇ ಬರುತ್ತಿರುವನು. ಹುಟ್ಟು ದೇವನಿಗೆ ನಮಸ್ಕರಿಸುವೆನು. ದದಿಚಿ ದೇವ ಸುಖಾಗಿ ಬಾಳೋ ಶಿವಭಕ್ತ ಶಿಖಾಮಣಿ ಪರಮೇಶ್ವರನ ಭಕ್ತಿ ರಾಜ್ಯದಲ್ಲಿ. ಹುಟ್ಟು ದೇವ ಬ್ರಹ್ಮಾಂಡವನ್ನು ಒಳಗೊಂಡಿರುವ ಚಿತ್ರೂಪನಾದ ಸರ್ವೇಶ್ವರನ ನಾಮಾಮೃತವು ನನ್ನ ಸರ್ವಾಂಗದಲ್ಲಿ ವ್ಯಾಪಿಸಿರುವಾಗ ಸುಖವಲ್ಲದೆ ಮತ್ತೇನು? ದದಿಚಿ ದೇವ ಪರಮೇಶ್ವರನೇ ಭಕ್ತರುಗಳಲ್ಲಿ ನೀನಲ್ಲವೇ ನೀವು ಮೊದಲಿಗನು. ನೀನಿಲ್ಲದ ಸ್ಥಳದಲ್ಲಿ ಶಿವನಿಲ್ಲ, ಶಿವನಿಲ್ಲದ ಸ್ಥಳದಲ್ಲಿ ನೀನಿಲ್ಲ. ಪರಮೇಶ್ವರನ ಆತ್ಮಲಿಂಗದ ಸ್ವರೂಪವೇ ನೀನಾಗಿರುವಾಗ ನಿಮ್ಮ ಭಾಗ್ಯವನ್ನು ಏನೆಂದು ಹೇಳಲಿ? ಅದಿರಲಿ, ನೀವೆಲ್ಲಿಗೆ ಹೋಗುತ್ತಿರುವಿರಿ? ದೇವಋಷಿಯೇ, ಸೂರ್ಯಾಸ್ತಮಯ ಸಮಯದಲ್ಲಿ ಅನೇಕ ಪಕ್ಷಿಗಳು ಒಂದು ವಿಶಾಲವಾದ ಮರವನ್ನು ಆಶ್ರಯಿಸಿ ಬೆಳಗಾಗುತ್ತಲೇ ಚೆದರಿ ಹಾರು ಹೋಗುವಂತೆ ಈ ಸುರಭೂಮಿಯ ದೇವತೆಗಳು ತಮ್ಮ ತಮ್ಮ ಜನ್ಮ ಶಾಂತಿಗಾಗಿ ಪರಮೇಶ್ವರನೆಂಬ ಒಂದು ವಿಶಾಲವಾದ ವೃಕ್ಷವನ್ನು ಆಶ್ರಯಿಸಲು ಈಗಾಗಲೇ ಶ್ರವಣ ತೀರವನ್ನು ಸೇರುತ್ತಿರುವರು. ಆದ್ದರಿಂದ ನಾನು ಸಾಲಿಗೆ ಹೋಗುತ್ತಿರುವನು. ಬಹಳ ಸಂತೋಷ ಶಿವಭಕ್ತನೇ. ನಿನ್ನಿಂದ ಪರಿಶೋಧಿಸಲ್ಪಡುವ ಶಿವಛತ್ರಯಾಗವನ್ನು ನೋಡಲು
ನಾನೀಗಲೇ ಕೈಲಾಸ ಮಾರ್ಗವಾಗಿ ಬರುವೆನು. ಹೋಗಬಹುದು. ನಾರದರ ಲೀಲೆಯೇ ಲೀಲೆ. ಸಂಸಾರ ಚಕ್ರದ ಹಂಗನ್ನು ದೂರ ಮಾಡಿ ದುರ್ಗಂಧವನ್ನು ಮೆಟ್ಟಿ ಪರಿಶೋಭಿಸುವ ಸುಗಂಧದಂತೆ ಮೋಹ ರಾಗಾದಿಗಳಿಂದ ಕೂಡಿದ ತನ್ನ ಶರೀರದ ಮಧ್ಯದಲ್ಲಿ ಶಿವಭಕ್ತಿ ಮಾರ್ಗವನ್ನು ಬೆಳಗುತ್ತಾ ಸಂಚರಿಸುವನು. ಅವನಲ್ಲವೇ ಜಗತ್ತಿನ ಧರ್ಮ ಅಧರ್ಮಗಳನ್ನು ಸರಿಗೊಳಿಸುವ ಬ್ರಹ್ಮಚಾರಿ. ಅವನಿಂದ ಪರಿಶೋಭಿಸಲ್ಪಡುವ ಆ ಸತ್ರವ್ಯಾಗ ಸಂಭ್ರಮಕ್ಕೆ ಹೋಗಿ ಶಿವಪ್ರಸಾದವನ್ನು ಸೇವಿಸುವೆನು. ಶಿವ ಎಂದರೆ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ ಸಾಟಿ ಬೇರಿಲ್ಲ, ಶಿವನಾಮಕ ಸಾಟಿ ಬೇರಿಲ್ಲ. ಶಿವಭಕ್ತನಿಗೆ ನರಕ ಇಲ್ಲ, ಶಿವಭಕ್ತನಿಗೆ ನರಕ ಇಲ್ಲ, ಜನುಮಗಳ ಕಾಟವಗಿಲ್ಲ. ಶಿವ ಎಂದರೆ ಭಯವಿಲ್ಲ, ಶಿವನಾಮಕ ಸಾಟಿ ಬೇರಿಲ್ಲ, ಶಿವನಾಮಕ ಸಾಟಿ ಬೇರಿಲ್ಲ. ಅನ್ನದಾನವ ಮರೆಯದಿರು, ನಾನು ನನ್ನದು ಎನ್ನದಿರು. ಅನ್ನದಾನವ ಮರೆಯದಿರು, ನಾನು ನನ್ನದು ಎನ್ನದಿರು. ಉನ್ನತಿ ಸಾಧಿಸಿ ಹಗಲಿರುಳು, ಉನ್ನತಿ ಸಾಧಿಸಿ ಹಗಲಿರುಳು. ದೀನಾನಾಥನ ಮರೆಯದಿರು. ಶಿವ ಎಂದರೆ ಭಯವಿಲ್ಲ, ಶಿವನಾಮಕ ಸಾಟಿ ಬೇರಿಲ್ಲ, ಶಿವನಾಮಕ ಸಾಟಿ ಬೇರಿಲ್ಲ. ಭಾಗ್ಯದ ಬಳೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ, ಭೋಗ ಭಾಗ್ಯದ ಬಳೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ. ಕಾಯಕ ಮಾಡುತ್ತ ಎಂದೆಂದು, ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದನು ಸವಿಯುತ್ತಿರು. ಭಯವಿಲ್ಲ, ಶಿವನಾಮಕ ಸಾಟಿ ಬೇರಿಲ್ಲ, ಶಿವನಾಮಕ ಸಾಟಿ ಬೇರಿಲ್ಲ. ದಾನವ ಜಗದೊಳು ತಪವಯ್ಯ, ದಾನವ ದನಕನ ಜಪವಯ್ಯ. ದಾನವ ಜಗದೊಳು ತಪವಯ್ಯ, ದಾನವ ದನಕನ ಜಪವಯ್ಯ. ಅಪಕಾರವನಿ ಮಾಡಿದರೆ, ಅಪಕಾರವನಿ ಮಾಡಿದರೆ ಕೈಲಾಸವನು ಸಿಗದಯ್ಯ. ಶಿವ ಎಂದಿಲ್ಲ, ಶಿವನಾಮಕ ಸಾಟಿ ಬೇರಿಲ್ಲ, ಶಿವನಾಮಕ ಸಾಟಿ ಬೇರಿಲ್ಲ, ಶಿವನಾಮಕ ಸಾಟಿ ಬೇರಿಲ್ಲ.
ದಕ್ಷದೇವನಿಗೆ ಪ್ರಸಾದವನ್ನು ಸ್ವೀಕರಿಸು. ಸಪ್ತನಾಮ ಚತುರ್ಮುಖ ಏನು ಕಿರಿಯರಿಂದ ಹಿರಿಯರಿಗೆ ಮನ್ನಣೆ ಜಾಲಬ್ರಹ್ಮ ನಾನು ಬರುತ್ತೇನೆಂದು ನಿನ್ನೊಡನೆ ಹೇಳಲಿಲ್ಲವೇ? ಹೇಳಿದರು ನಿಮ್ಮ ಮಾತುಗಳನ್ನು ಈ ದೇವತೆಗಳ ಸಮ್ಮೇಳನದಲ್ಲಿ. ಸದಮಲನೆ ದಕ್ಷ ಪತಿ ಸದಾ ಸುಶೀಲ ವಿನೋದ ಸದುಮುಗದಿ ಕೇಳೆ ಸದಮಲನೆ ದಕ್ಷ ಪತಿ ಇದರಂತರವನ ಮುದದಿಂದ ಬೇಳೆ ಇದರಂತರವನ ಮುದದಿಂದ ಬೇಳೆ ಇದರಂತರವರ ಮುದದಿಂದ ಬೇಳೆ ಸದಮಲನ ಧರಿಸಿ ಬೇಳೆ ಸದಮಲನ ಧರಿಸಿ ಸದುರುದದಿ ಬೇಳೆ ಸದಮಲನೆ ಸದಾ ಸುಶೀಲ ವಿನೋದ ಸದುಮುಗದಿ ಬೇಳೆ ಸದಮಲನೆ 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 ಹೇಳಿದರು ನಿಮ್ಮ ಮಾತುಗಳನ್ನು ಈ ದೇವತೆಗಳ ಸಮ್ಮೇಳನದಲ್ಲಿ. ಆದರೂ ಕಾರ್ಯವು ಮುಂಚಿತು. ಏನು ನೆರೆದ ದೇವತೆಗಳ ಸಮ್ಮೇಳನದಲ್ಲಿ ಈ ದಕ್ಷ ಬ್ರಹ್ಮನ ಮಾತು ಉಲ್ಲಂಘನೆ. ಸಂಶಯವೇನು ದಕ್ಷ ಬ್ರಹ್ಮ? ಶಾಂತನಾಗೋ ದಕ್ಷ ಬ್ರಹ್ಮ, ಶಾಂತಿಯಿಂದ ನೆಲೆಸಿರುವ ಮಹಾದೇವ ಶಾಂತಮೂರ್ತಿಯ ಮುಂಗಡೆಯಲ್ಲಿ ನಿನ್ನ ದಿಟ್ಟತನವೇ? ಪರಮೇಷ್ಠಿಯೇ, ನೆರೆದ ಸುರ ಗಂಧರ್ವರ ಗುಂಪಿನಲ್ಲಿ ನೀನೊಬ್ಬ ಹಿರಿಯವನನ್ನು ಸುಮ್ಮನಿರಬೇಕಾಗಿದೆ. ಸಾಕು, ಭಯವನ್ನು ಮುಚ್ಚು. ಮುಂದುವರಿಯಬೇಡ ದಕ್ಷ ಬ್ರಹ್ಮ. ಮುಂದುವರೆದರೆ ಮಹೇಶ್ವರನ ಭಯವಿಲ್ಲ ದಕ್ಷದೇವನಿಗೆ ಭೃಗುದೇವ. ನಾನು ಮಹೇಶನ ಭಯಕ್ಕಾಗಿ ಹೇಳಲಿಲ್ಲ, ನಿನ್ನ ಹಿತಕ್ಕಾಗಿಯೇ ಹೇಳಿದರು. ಅದನ್ನು ನಾನು ಚೆನ್ನಾಗಿ ಬಲ್ಲೆನು. ಆ ಶಿವ ಈ ಶಿವ ಸದಾವ ಶಿವನನ್ನು ಒಳುತ್ತಿರುವಿರಾ ಈ ಗೊಡ್ಡು ಗರ್ವನನ್ನು. ಈ ಬ್ರಹ್ಮನಂತ ಗೊಡ್ಡು ವೈದಿಕರು, ಅವನಲ್ಲಿ ಸಾಂಬ ಶಿವ. ಅಲ್ಲಿ ನೋಡು ದಕ್ಷ ಬ್ರಹ್ಮ, ಅಕ್ಷಮಾಲಧಾರನೂ ಆದ ವಶಿತಾಂಗಭೂಷಿತನೂ ಆದ ಸದಾಶಿವನು ಅದೆಷ್ಟು ದಕ್ಷತೆಯಿಂದ ಕುಳಿತಿರುವನು. ದಕ್ಷ ಬ್ರಹ್ಮನ ಜಾಮಾತನಂತೆ. ದಕ್ಷ ಬ್ರಹ್ಮನ ಜಾಮಾತ. ಭೃಗುದೇವ, ದೇವತೆಗಳ ಸಮ್ಮೇಳನದಲ್ಲಿ ಎಲ್ಲರೂ ಎದ್ದು ನನಗೆ ನಂಬರತೆಯಿಂದ ನಮಸ್ಕರಿಸಿದರೆ ಈ ಶಿವನೇಕೆ ಸಪ್ತನಾಗಿ ಕುಳಿತಿರುವೆನು? ಅದೊಂದು ಹಳಿಯ ಮಾವಂದಿರ ಮೌನಭಾವ. ಅವನು ಸುರವೇಶವನ್ನು ಧರಿಸಿ ಭೃಗುದೇವ ಬಾಯಲ್ಲಿ ಮಾತನಾಡದಿದ್ದರೆ ಕೈಯಲ್ಲಾದರೂ ಏಕೆ ನಮಸ್ಕರಿಸಬಾರದು? ಅವನೇನು ಸುರವೇಶವನ್ನು ಧರಿಸಿರುವ ಮೂಗು ಭಾರಿ. ಮಾರಿಯಂತೆನ್ನ ಬೇಡ ಮಹಾದೇವನನ್ನು, ಮಾರಿಯಂತೆ ಮರದೇಳುವ ಮದಮುಖರನ್ನು ಮನ್ನಿಸಿ ಮಹಾದೇವನ ಭಕ್ತಿಯಲ್ಲಿ ಮನವಿಡಬೇಕು. ಪರಮೇಷ್ಠಿಯೇ, ನಿನ್ನ ಮುಂಗಡೆಯಲ್ಲಿ ಮಹಾದೇವನಿಗೆ ಮತ್ತೊಂದು ಭಯ ಚಿತ್ತವನ್ನು ಕಲ್ಪಿಸುವೆನು. ಋಣಗಳು ಕಟ್ಟುತ್ತಾರ ಋಣ ವೈರವ, ಋಣಗಳು ಕಟ್ಟುತ್ತಾರ ಋಣ ವೈರವ, ಋಣ ತರುವೆ ದುರದೀರನ, ಋಣ ತರುವೆ ದುರದೀರನ, ಋಣಗಳು ಕಟ್ಟುತ್ತಾರ ಋಣ ವೈರವ, ಋಣ ವೈರವ, ಋಣ ವೈರವ. ರಾಜ ಋಣಗಳು ಬಂಧಿಸಿ ಮದವನ್ನು ಮರ್ದಿಸಿ ಮದವ ಮರ್ದಿಪೆ ಬರದಿಲ್ಲ. ಬಂಧಿಸಿ ಮದವನ್ನು ಮರ್ದಿಸಿ ಮದವ ಮರ್ದಿಪೆ ಬರದಿಲ್ಲ. ಕಳೆದು ಕೆಳಗದೆ ಉರುಳಿಸಿರಬ, ಕಳೆದು ಕೆಳಗದೆ ಉರುಳಿಸಿರಬ. ಹಣಕ್ಕಾಡಿಯಲ್ಲಿ ಜಯಿಸಿವೆ, ಹಣಕ್ಕಾಡಿಯಲ್ಲಿ ಜಯಿಸಿವೆ. ಸದಾನಲಂ ವಿರೋಧಿಸಿ ಅದಾನಲಂ ಎಡುಬಲೆ, ಸದಾನಲಂ ವಿರೋಧಿಸಿ ಅದಾನಲಂ ಎಡುಬಲೆ. ಗುಣಗಳು ಕಟ್ಟುತ್ತಾರ ಋಣ ಐಲವ, ಗುಣ ತರುಗ ದುರದೀರನ, ಗುಣಗಳ ತರುಗ ದುರದೀರನ, ಗುಣಗಳು ಕಟ್ಟುತ್ತಾರ ಋಣ ಐಲವ, ಋಣ ಐಲವ, ಋಣ ಐಲವ. ನಾಗಭೂಷಣನಾದ ನಟರಾಜನಲ್ಲಿ ವೈರವೂ ಬೇಡ. ಕ್ಷೀರಸಯನ ನಾಗಭೂಷಣ ಎಂದು ಹೊಗಳುವ ನಾಟ್ಯ ಹಾಡಿ ಇದೆಲ್ಲವೂ ನಿನ್ನ ಕ್ಷೀರಾಬ್ಬಿಯ ರಂಗಭೂಮಿ. ಕೇಳಿದೆಯಾ ಭೃಗುದೇವ?
ಈ ಬನದೇವತೆಗಳ ಮಾತನ್ನು. ದಕ್ಷ ರಾಜ, ಎಷ್ಟು ಸದಾಶಿವನು ನಾಗಾಭರಣ ಶೃಂಗಾರನಲ್ಲವೇ? ಆಭರಣದ ಅಲಂಕಾರವನ್ನು ತಿಳಿಯದೆ ಸಣ್ಣ ಸಣ್ಣ ಕಾಯಿ ಸಲಮಾನನ್ನಾಗಿ ಕಟ್ಟಿಕೊಂಡು ಕೊರಳಿಗೆ ಸೊರಳನ್ನು ಬೀಳುವ ಒಂದು ಹಳೆಯದನ್ನ ಸರ್ಪವನ್ನು ಸುತ್ತಿಕೊಂಡಿರುವ ಈ ದರಿದ್ರ ಪರಾಶಿವನು ನಿನಗೆ ಭಸ್ಮಭೂಷಿತನೇ. ಭಸ್ಮಭೂಷಿತನನ್ನು ಭಾವ ನಿರಾಕರಿಸಬೇಡ. ಭಾವ ಬಂದ ಭಾಸವನ್ನು ಬಿಡಿಸುವ ಪಾವನ ಮೂರ್ತಿಯಲ್ಲಿ ವೃತಾಲಾಪನೆಯನ್ನು ಮಾಡಬೇಡ ದಕ್ಷ. ರಜೇಶಿ, ಸಂಬಳವಿಲ್ಲದೆ ಹೊಗಳು ಬಟ್ಟ ನೀನಾದೆ ಆ ಸಾಂಬ ಶಿವನಿಗೆ. ಉಡುವುದಕ್ಕೆ ಬಟ್ಟೆ ಇಲ್ಲದೆ ಮಾರುದ ಕಾಪಿಲ್ಲವನ್ನು ಕಟ್ಟಿಕೊಂಡು ಶರೀರಕ್ಕೆ ಎಳೆದ ಬೂದಿಯನ್ನು ಬಳಿದುಕೊಂಡು ಕೈಯಲ್ಲಿ ಒಂದು ಕಬ್ಬಿಣ ಸಲಾಕೆಯನ್ನು ಹಿಡಿದುಕೊಂಡು ಬೀದಿ ಬೀದಿಯಲ್ಲಿ ಹಲನಾಡುತ್ತಿರುವ ಭಿಕ್ಷುಕನಿಗೆ ಭಸ್ಮಭೂಷಿತರೇ. ದಕ್ಷ ಧೀರ, ಕನಕ ಮಂದಿರನೆಂದು, ಭಕ್ತಾಧೀನನೆಂದು, ಸರ್ವೇಶ್ವರನೆಂದು ವಿವಾಹ ಮಗಳನ್ನು ಕೊಟ್ಟು ವಿವಾಹ ಮಾಡಿದ ವೈಭವದ ಮಾತನ್ನು ಮರೆತಿರುವಯ್ಯ. ಅದು ಗರ್ಸಿದ ವೈವಾದ ಮಾತಾಗಿರುವುದು. ನಾ ಕೊಟ್ಟ ಮಗಳು ಓರ್ವ ಮಸಾಣ ವಾಸಿಗೆ ಅಶ್ವೆಯನ್ನು ಸಂತೆಗೆ ಒತ್ತಿ ಮಾರುವ ಒಂದು ಮುದಿಯತ್ತನ್ನು ವಾಲವಾಗಿ ಮಾಡಿಕೊಂಡಿರುವ ಈ ಬಂಡ ಪರಶಿವನಿಗೆ ನೀನು ಮರುಳಾದೆ. ಅನೇಕ ಪಿಶಾಚಿಗಳ ಅಂಕೆ ಸಂಖ್ಯೆ ಇಲ್ಲದ ಈ ರುದ್ರನಿಗೆ ದೇವ, ಜಂಬೂಕದ ಕೂಗು ಮಗಳಾದ ಸತಿಯನ್ನು ನೋಡಿ ಶಾಂತನಾಗು. ಸಪ್ತನಾಗು. ನೀನು ನಾನು ಸಾಮಿತ್ರನಿಂದ ಸುಮ್ಮನಿರಬೇಕಾಗಿದೆ. ಸಾಕು ಬಾಯಿನ ಮುಚ್ಚು. ಮೃಗುದೇವ, ಇದು ಮಹಾಯಜ್ಞವೆಂದು ಸಂಕಲ್ಪಿಸಿಕೊಂಡು ಬಂದರೆ ಹಾಳೆಯನ್ನು ನಾಯಿ ಮಿಡಿದಂತೆ ಆಯಿತು ಈ ಯಜ್ಞ ಸಮಾರಂಭವು. ನಡೆಯಿರಿ, ಹೋಗೋಣ. ಜೈ 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 ಭೈರವಿ. ಪರಮೇಶ್ವರ, ಮನ ಬಂದಂತೆ ಮಾತನಾಡಿದ ದಕ್ಷದೇವನ ಮಾತಿಗೆ ಮನನೋಯಬಾರದು. ಮದಮುಖರ ಮಾತಿಗೆ ಮರುಗಲೇಕೆ ಜನಾರ್ದನ? ಆ ಮದಮುಖರು ಮುಂದಿನ ಕಾಲಚಕ್ರದಲ್ಲಿ ಕಷ್ಟವನ್ನು ಅನುಭವಿಸುವರು. ದೇವತೆಗಳಾದ ನೀವು ಸುಖವಾಗಿ ಬಾಳಿ, ನಿಮಗೆ ಅಭಯವನ್ನೆತ್ತಿರುವನು. ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಕರುಣಾಭರಣ ಶ್ರೀಶೇಷ ಶಯನ ಕರುಣಾಭರಣ ಶ್ರೀಶೇಷ ಶಯನ ನಾರಾಯಣ ಲಕ್ಷ್ಮೀ ನಾರಾಯಣ ಶಂಕು ಚಕ್ರ ಗದಾಧರ ಶೋಭಿತ ಸುಂದರ ಶಂಕು ಚಕ್ರ ಗದಾಧರ ಶೋಭಿತ ಸುಂದರ ಮಣಿಗಣ ಭೂಷಿತ ಪರಮ ಕೃಪಾಕರ ಶಂಕ ಚಕ್ರ ಗದಾಧರ ಶೋಭಿತ ಸುಂದರ ಮಣಿಗಣ ಭೂಷಿತ ಪರಮ ಕೃಪಾಕರ ಮುನಿಜನ ವಂದಿತ ಶ್ರೀಕರ ಶುಭಕರ ಮುನಿಜನ ವಂದಿತ ಶ್ರೀಕರ ಶುಭಕರ ಕರುಣಾಕರ ಅಭಯಂಕರ ದೇವದಯ ಸಾಗರ ಮುನಿಜನ ವಂದಿತ ಶ್ರೀಕರ ಶುಭಕರ ಮುನಿಜನ ವಂದಿತ ಶ್ರೀಕರ ಶುಭಕರ ಕರುಣಾಕರ ಅಭಯಂಕರ ದೇವದಯ ಸಾಗರ ಕರುಣಾಕರ ಅಭಯಂಕರ ದೇವದಯ ಸಾಗರ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಸಕಲ ಅಸುರ ಗಂಧರ್ವ ಯಕ್ಷರೇ ಮೊದಲಾದ ಅಮರ ದೇವತೆಗಳು ಸುಪ್ರಸಿದ್ಧವಾದ ಶಿವಧರ್ಮವೊಂದನ್ನು ಸ್ಥಾಪಿಸಬೇಕೆಂದಿದ್ದು ಆ ದೇವತೆಗಳ ಮನೋರಥವು ಮಂಜು ಮುಸುಕಿದ ಸೂರ್ಯನಂತೆ ನಿರಾಧಾರವಾದವು. ಹೀಗಿರುವಾಗ ಆ ದೇವತೆಗಳೆಲ್ಲ ಸೇರಿ ನವಬರ್ಮನೆಗಳಿಗೂ ಅಷ್ಟದಿಕ್ಪಾಲಕರಿಗೆ ಹಾಗೂ ಋಷಿಮುನಿ ವರ್ಗದವರಿಗೆಲ್ಲ ಶತ್ರುಪೂಜೆಗೆ ಬರುವಂತೆ ಆಹ್ವಾನಿಸಿದರು. ಅಲ್ಲಿ ಶತ್ರುಪೂಜೆಯ ಪೂರ್ವಾಹನು ಪರಮೇಶ್ವರನೇ ಅಧಿದೇವನೆಂದರಿತು
ಪರಮೇಶ್ವರನಿಗೆ ಅಗ್ರಪೂಜೆಯನ್ನು ಕೊಡಲು ಎಲ್ಲ ದೇವತೆಗಳು ತುಂಬ ಸಂಭ್ರಮದಿಂದ ಶತ್ರುಪೂಜೆಯಲ್ಲಿ ನೆರವೇರಿದರು. ಮಹಾದೇವ ಮಹಾದೇವ ಎಲ್ಲ ನೀನೆ ಎಲ್ಲವೂ ನೀನೆ, ಸೃಷ್ಟಿ ಶಿಥಿಲಯಕ್ಕೆ ಕಾರಣ ನೀನೆ. ಎಲ್ಲ ನೀನೆ ಎಲ್ಲವೂ ನೀನೆ, ಸೃಷ್ಟಿ ಶಿಥಿಲಯಕ್ಕೆ ಕಾರಣ ನೀನೆ. ಅಗಣಿತ ಮಹಿಮನೆ ಜಗದೋದ್ಧಾರನೆ, ಅಗಣಿತ ಮಹಿಮನೆ ಜಗದೋದ್ಧಾರನೆ. ಕರುಣಾಕರ ಅಭಯಂಕರ ದೇವದಯಾ ಸಾಗರ, ಕರುಣಾಕರ ಅಭಯಂಕರ ದೇವದಯಾ ಸಾಗರ. ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ನಾರಾಯಣ.